ಈ ಗಾಣದುಣಸೆಗೆ ಸಂಬಂಧಪಟ್ಟಂತೆ ನಿರಾಶ್ರಿತರ ಶಿಬಿರ ಏನಿದೆ, ಆಶ್ರಮ ಏನಿದೆ, ಅಲ್ಲಿ ಬಲವಂತವಾಗಿ ನಿರಾಶ್ರಿತರನ್ನು ಕರ್ಕೊಬಂದು ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ನೀಡದೆ ಅವರಿಗೆ ವೈದ್ಯಕೀಯ ಸೌಲಭ್ಯಗಳನ್ನು ಸಹ ಒದಗಿಸದೆ ಇವ್ರನ್ನ ಬಲವಂತವಾಗಿ ಇಲ್ಲಿ ಕೂಡಾಕಿದ್ದಾರೆ, ಬಲವಂತವಾಗಿ ಇವ್ರನ್ನ ಇಲ್ಲೇ ಇಟ್ಟಿದ್ದಾರೆ ಅನ್ನೋದು ಒಂದು ದೂರ ಆಧಾರಿತ ಮೇಲೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ಹಾಗೂ ನಮ್ಮ CDP ಅವರು, ಪೊಲೀಸ್ ಅವರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ಸೇರಿ, ನಾವು ಎಲ್ಲ ಸೇರಿ ಇಲ್ಲಿ ಮಧ್ಯಾಹ್ನದ ಸುಮಾರು ತನಿಖೆ ಮಾಡಿದಾಗ ಎಲ್ಲ ಬೆಳಕಿಗೆ ಬಂದ ಅಂಶ ಏನಂತಂದರೆ, ಈಗ ಇವರು ತಮ್ಮ ಮನೆಗೆ ವಾಪಸ್ ಹೋಗೋಕ್ಕೆ ಎಲ್ಲರೂ ತಮ್ಮ ಸಹಮತನ ವ್ಯಕ್ತಪಡಿಸಿರೋದ್ರಿಂದ ನಾವು ಈಗ ನಿರಾಶ್ರಿತರ ಪುನರ್ವಸತಿ ಶಿಬಿರಕ್ಕೆ ಊರಿಗೆ ಇವನ್ನ ಸ್ಥಳಾಂತರ ಮಾಡಿಬಿಟ್ಟು ಅಲ್ಲಿಂದ ಅವರವರ ಸ್ವಂತ ಊರಿಗೆ ಸ್ಥಳಕ್ಕೆ ಕಳಿಸೋಂಥ ಏರ್ಪಾಡನ್ನು ಇಲಾಖೆಯವರು ಮಾಡ್ತಾರೆ. ಅದೇ ರೀತಿಯಾಗಿ ಈಗ ಸಾಧನಾ ಮಹಿಳಾ ಸಂಘ ಅವರು ಕೊಟ್ಟಿರೋಂಥ ದೂರನ್ನು ಆಧರಿಸಿ ನಾವು ಕಾನೂನಾತ್ಮಕವಾಗಿ ಯಾವ ರೀತಿ ಕ್ರಮ ತಗೋಬೇಕು, ಈ ವೃದ್ಧಾಶ್ರಮ ಅನಾಥಾಶ್ರಮ ನಡೆಸಿದ್ರು ಅವ್ರ ಮೇಲೆ ಅನ್ನೋದನ್ನು ನಾವು ಇಲಾಖೆ ಹಂತದಲ್ಲಿ ಮೇಲಾಧಿಕಾರಿಗಳು ತಿಳಿಸ್ಬಿಟ್ಟು ಅದನ್ನು ಕ್ರಮ ತಗೊತೀವಿ. ಸರ್, ಎಷ್ಟು ವರ್ಷದಿಂದ ನಡೀತು ಸರ್ ಆಶ್ರಮ? ಇನ್ನು ಮಾಹಿತಿ ಕಲೆಕ್ಟ್ ಮಾಡ್ತೀವಿ. ಸುಮಾರು ಇಲ್ಲಿ ಸ್ಥಳೀಯರು ಹೇಳೋದ ಪ್ರಕಾರ ಸುಮಾರು ನಾನು ಬಂದು ಆದಮೇಲೂ ಕೆಲವರು ಮೌಖಿಕವಾಗಿ ನಮಗೆ ಈ ಥರ ಹಿಂಗಂತ ತಿಳಿಸಿದ್ರೆ ಹೊರತು ಯಾರೂ ನಮಗೆ ಲಿಖಿತವಾಗಿ ದೂರು ಕೊಟ್ಟಿರಲಿಲ್ಲ. ಯಾರಾದರೂ ದೂರು ಕೊಟ್ಟರೆ ಕಾನೂನಾತ್ಮಕವಾಗಿ ನಾವು ಕ್ರಮ ತಗೊಂಡು ಅವ್ರಿಗೆ ಯಾವ ರೀತಿ ಸೌಲಭ್ಯ ಒದಗಿಸ್ಬೇಕು ಅದನ್ನು ನಾವು ಒದಗಿಸೋಕ್ಕೆ ನಾವು ಕ್ರಮ ತಗೊತಿದ್ವಿ. ಯಾರೂ ಸಹ ನಮಗೆ ಲಿಖಿತವಾಗಿ ದೂರು ಕೊಟ್ಟಿರಲಿಲ್ಲ. ಸುಮಾರು 1-2 ವರ್ಷದಿಂದ ಇಲ್ಲಿ ನಡೀತಿದೆ ಅಂತ ಇಲ್ಲಿ ಸ್ಥಳೀಯರೆಲ್ಲ ಹೇಳ್ತಿದ್ದಾರೆ. ಅದನ್ನು ನಾವು ತನಿಖೆಯಲ್ಲಿ ಅದು ಬೆಳಕಿಗೆ ಬರಬೇಕಾಗುತ್ತೆ, ಯಾವ ಸತ್ಯಾಂಶ ಏನು ಅನ್ನೋದು ತನಿಖೆ ನಡೆದಾದ್ಮೇಲೆ ಅದು ಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಇವ್ರನ್ನ ನಾವು ಎಲ್ಲನೂ ರಕ್ಷಣೆ ಮಾಡಿಬಿಟ್ಟು ನಿರಾಶ್ರಿತರ ಪುನರ್ವಸತಿ ಶಿಬಿರಕ್ಕೆ ಕಳಿಸ್ಬಿಟ್ಟು ಅಲ್ಲಿದ್ದ ಅವರವರು ತಮ್ಮ ವಾಸ ಸ್ಥಳ ಏನಿದೆ ಅಲ್ಲಿಗೆ ಇಚ್ಛೆಪಟ್ಟಲ್ಲಿ ಅವರಿಗೆ ಕಳಿಸೋಂಥ ಏರ್ಪಾಡುಗಳನ್ನು ಇಲಾಖೆಯಿಂದ ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ತುಮಕೂರು ನಿರಾಶ್ರಿತ ಶಿಬಿರದಿಂದ ಒಂದು ಮಿನಿ ಬಸ್ ಬಂದಿದೆ, KSRTCಯಿಂದನೂ ಒಂದು ಬಸ್ ಬಂದಿದೆ. ನಾವು ಇವ್ರಿಗೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡಿ ಇವತ್ತೇ ತಕ್ಷಣದಿಂದಲೇ ಇವನ್ನ ಎಲ್ಲ ತುಮಕೂರು ನಿರಾಶ್ರಿತ ಶಿಬಿರಕ್ಕೆ ನಾವು ಕಳಿಸೋಂಥ ವ್ಯವಸ್ಥೆ ಮಾಡ್ತೀವಿ. ಸರ್, 2 ವರ್ಷದಿಂದ ಅಂತಂದರೆ ಇಲ್ಲಿ ಇಷ್ಟು ದಿಕ್ತಾದವು, ಇಲ್ಲಿ ಏನಾಯಿತು, ಹೆಂಗೆ ಕರ್ಕೊಂಬಂದರು, ಅದೆಲ್ಲ ಯಾವಾಗ ನಮಗೆ ಮಾಹಿತಿ ಸಿಗುತ್ತೆ ಅಂತ? ಅದನ್ನೆಲ್ಲ ತನಿಖೆ ಮಾಡಿದ್ದಾದ್ಮೇಲೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಆ ತನಿಖೆ ಪೂರ್ಣಗೊಳ್ಳೋವರೆಗೂ ತಾವು ಸಹಕಾರ ನೀಡಬೇಕು.